ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂದು ರಾತ್ರಿ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿ. ನಾನು ಯಾವಾಗ್ಲೂ ಅಮಾವಾಸ್ಯೆ ಇಂದಿನ ದಿನ ಆಗಿರ್ಬೋದು, ಮುಂದಿನ ದಿನಗಳಾಗಿರ್ಬೋದು, ಅವರ ಎನರ್ಜೀಸ್ಗಳನ್ನ ಚೆಕ್ ಮಾಡ್ತಾ ಇರ್ತೀನಿ. ಸೊ ಇಂದು ರಾತ್ರಿ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಆಗಿ ನಿಮ್ಮ ವಿಚಾರವಾಗಿ. ಸೊ ನೀವು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು 3 ಬಾರಿ ಅವ್ರನ್ನ ಹೆಸರನ್ನ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ನಿಮಗೆ ಅವ್ರ ಕಡೆಯಿಂದ ಮೆಸೇಜ್ಗಳು ಕನ್ವೆ ಆಗೋದು ಈ ಟ್ಯಾರೋ ರೀಡಿಂಗಲ್ಲೇ. ಸೊ ನೀವು ಆ ವ್ಯಕ್ತಿಯನ್ನು ಹೆಸರು 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ ನೋಡಿ. ಆ ವ್ಯಕ್ತಿ ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ, ಆ ವ್ಯಕ್ತಿಯ ಮುಂದಿನ ನಡೆ ಹೇಗಿದೆ ಅನ್ನುವ ವಿಚಾರದಲ್ಲಿ ಈ ರೀಡಿಂಗ್ ನೋಡ್ತಾ ಇದ್ದೀನಿ. ಬಹುಶಃ ನೋ ಕಾಂಟ್ಯಾಕ್ಟ್ ಇರಬಹುದು, ಲೋ ಕಾಂಟ್ಯಾಕ್ಟ್ ಇರಬಹುದು, ಅದು ಏನೇ ಸಂಬಂಧಗಳಾಗಿರಬಹುದು. ಸೊ ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರವಾಗಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನೊಂದು ರ್ಯಾಂಡಮ್ ಆಗಿ ಇವತ್ತು ರೀಡಿಂಗ್ ಮಾಡ್ತಾ ಇದ್ದೀನಿ. ರ್ಯಾಂಡಮ್ಲಿ ಈ ಒಂದು ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ನಾನು ವಿಶ್ ಮಾಡ್ತಾ ಇದ್ದೀನಿ. ಓಕೆ, ಆ ವ್ಯಕ್ತಿಯ ಮನಸ್ಥಿತಿ ಈಗ ಹೇಗಿದೆ ಅಂತ ಹೇಳಿದ್ರೆ ಎರಡೆರಡು ಥರ ಯೋಚನೆ ಮಾಡೋದು, ಆಮೇಲೆ ನಿಮ್ಮ ಜೊತೆಗೆ ಸಂಬಂಧಗಳು ಹೇಗೆ ನಡ್ಕೊಂಡು ಹೋಗುತ್ತೋ ಏನೋ ಅನ್ನುವ ಥಿಂಕ್ ಮಾಡೋದು. ಅವ್ರ ಲೈಫು ಕೂಡ ದಿನೇ ದಿನೇ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಕಷ್ಟಕರವಾಗಿ ಜೀವನ ನಡೆಸ್ತಾ ಇದ್ದಾರೆ ಅವರು. ಅವ್ರ ಮನಸ್ಸಿಗೂ ಕೂಡ ನೆಮ್ಮದಿ ಇಲ್ಲ ಅಂತಲೂ ತೋರಿಸ್ತಾ ಇದೆ. ಇಲ್ಲಿ ಎರಡೆರಡು ಥರ ಯೋಚನೆ ಮಾಡ್ತಾರೆ ಅವರು. ನಿಮ್ಮ ವಿಚಾರ ಪರ್ಟಿಕ್ಯುಲರಾಗಿ ನಿಮ್ಮ ವಿಚಾರ ಅಂತ ಬಂದಾಗ ಒಂದಷ್ಟು ಒಳ್ಳೆಯದಾಗೂ ಥಿಂಕ್ ಮಾಡ್ತಾರೆ, ಬೇಡ ಅಂತಲೂ ಥಿಂಕ್ ಮಾಡ್ತಾರೆ, ಬೇಕು ಅಂತಲೂ ಥಿಂಕ್ ಮಾಡ್ತಾರೆ. ಹಾಗೆ ನಿಮ್ಮ ಬಗ್ಗೆನೇ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆನೇ ಒಂದೊಂದು ಸಲ ಕೆಟ್ಟದಾಗಿ ಮಾತಾಡೋದು, ಯೋಚನೆ ಮಾಡೋದಾಗಿರ್ಬೋದು. ಒಂದೊಂದು ಸಲ ಇಲ್ಲ ನೀವು ಹಾಗಲ್ಲ ಅಂತ ಹೇಳಿ ಯೋಚನೆ ಮಾಡೋದು. ಸೊ ಈ ರೀತಿ ಎಲ್ಲ ಒಂಥರ ಮೈಂಡೇ ಆಫ್ ಆ್ಯಂಡ್ ಅಂತಾರ. ಸೊ ಅವರು ಪ್ರತಿದಿನ ಅವರ ಜೀವನ ಆಗಿರಬಹುದು ಅಥವಾ ಅವರ ವೈಯಕ್ತಿಕ ವಿಚಾರದಲ್ಲಿ ತುಂಬಾ ನೋವಿನ ದಿನಗಳು ಕಳೀತಾ ಇದ್ದಾರೆ ಅಂತಲೇ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಈ ಸಂಬಂಧ ಬೇಡ, ಈ ಸಾಕು, ನನಗೆ ಈ ಸಂಬಂಧದಿಂದ ನನಗೆ ಈಗ ಏನು ಆಗಬೇಕಾದ್ದಿಲ್ಲ ಅನ್ನುವ ರೀತಿನೂ ಇದ್ದಾರೆ. ಹಾಗೆ ಈಗೇನು ಅವರು ನಡ್ಕೊಳ್ತಾ ಇದ್ದಾರಲ್ಲ, ಸೊ ಇದು ಕೂಡ ಒಂದು ಫುಲ್ ಸ್ಟಾಪ್ ಇಡುವಂತಹ ಟೈಮ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಏನು ಆಡ್ತಾ ಇದ್ದಾರೆ ಈಗ ಅಂತ್ಯ ಮಾಡುವಂಥ ಸಮಯ ಅಂತಲೇ ಬರ್ಬೋದು. ಈ ಹಿಂದೆ ನಿಮ್ಮ ಲೈಫಲ್ಲಿ ಏನೇನೆಲ್ಲ ನಡೀತಲ್ಲ, ಏನೇನೆಲ್ಲ ವಿಚಾರವಾಗಿ ನಡೀತು, ಏನೆಲ್ಲ ಜಗಳಗಳು ನಡೀತು, ಸೊ ಅದಕ್ಕೆಲ್ಲ ಒಂದು ಅಂತ್ಯ ಆಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಅವರ ಕೆಲಸದ ವಿಚಾರವಾಗೂ ಅಷ್ಟೇ, ಅವರ ಕೆಲಸದ ವಿಚಾರವಾಗಿ ತೊಡಕೊಂಡಿದ್ದಾರೆ. ಕೆಲಸದಲ್ಲಿಯೂ ಕೂಡ ಕೆಲಸ ಮಾಡ್ತಾ ಆ ವ್ಯಕ್ತಿಗೆ ಏನಾಗ್ತದೆ, ಏನೋ ಒಂದು ಭಯ, ಗಾಬರಿ. ಯಾಕೆ ಗಾಬರಿ, ಭಯ ಕಾಡ್ತಾ ಇರುತ್ತೆ ಅವ್ರಿಗೆ ಅಂತ ಹೇಳಿದ್ರೆ ಸಮಾಧಾನ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿನ ಯಾವಾಗಲೂ ಆ ವ್ಯಕ್ತಿಗೆ ಪಾಸ್ ಮಾಡ್ತಾ ಇರ್ತೀರಿ. ಹಾಗೆ ಆ ವ್ಯಕ್ತಿ ಒಂದಷ್ಟು ಇಲ್ಲ ಎಲ್ಲ ಮರ್ತು ಹೋಗಬೇಕು, ಮರಿತೀನಿ ಅಂತ ಆ ಒಂದು ಎನರ್ಜಿಯಲ್ಲಿ ಎಲ್ಲ ವಿಚಾರಗಳನ್ನು ಮೂಟೆ ಕಟ್ಟು ಒಗಾಸಿ ನಾನು ಒಂದು ಒಳ್ಳೆ ಮನುಷ್ಯನಾಗಬೇಕು ಅಂತ ಮುಂದೋದಾಗ ಆ ವ್ಯಕ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಏನಾದರೂ ಒಂದು ಕೆಲಸದ ವಿಚಾರದಲ್ಲಿ ತೊಡ್ಕೊಂಡಾಗ ಆಗಿರ್ಬೋದು, ಅಥವಾ ಬೇರೆಯವರೊಟ್ಟಿಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಆಗಿರ್ಬೋದು, ಒಂದಷ್ಟು ಗಾಬರಿಗಳು ಶುರು ಆಗ್ತಾ ಇರುತ್ತೆ. ಅವ್ರಿಗೆ ಭಯಗಳೂ ಇದೆ. ಅವರ ಎಮೋಷನ್ಸ್ ಕೂಡ ಅಷ್ಟೇ. ಒಂದೊಂದು ಸಲ ನಿಮ್ಮ ವಿಚಾರವಾಗಿ ಈಗ ನೋಡಿ, ನೈಟು ಬೆಳಗ್ಗೆ ಎಲ್ಲ ಯಾರೂ ಮಾತಾಡಿಸೋದಿಲ್ಲ, ಬೆಳಗ್ಗೆ ಎಲ್ಲ ಎಲ್ಲರೂ ಮಾತಾಡಿಸ್ತಾರೆ. ಹಾಗೆ ಅವರು ಮೈಂಡ್ ಡೈವರ್ಟ್ ಮಾಡ್ಕೊಳ್ತಾರೆ ಕೆಲಸದ ವಿಚಾರವಾಗಿ ಆಗಿರ್ಬೋದು, ಅಥವಾ ಬೇರೆಯವರೊಟ್ಟಿಗೆ ಮಾತಾಡ್ಕೊಂಡಾಗಿರ್ಬೋದು, ಎಲ್ಲ ಎಂಜಾಯ್ ಮಾಡ್ತಾರೆ. ಕೆಲವೊಂದಷ್ಟು ವಿಚಾರಗಳು ಮನಸ್ಸಿನಲ್ಲಿ ಹಾಗೆ ಮೂಟೆ ಕಟ್ಟಿ ಇಟ್ಟ ಹಾಗೆ ಇರ್ತಾರೆ. ಆ ವಿಚಾರಗಳು ಹೇಗೆ ಎದುರಾಗಿ ಅಂದರೆ ನಾನು ಆ ಲೈಫ್ ಬೇಡ ಅಂದ್ಕೊಂಡು ಮುಂದೆ ಹೋಗ್ತಾ ಹೋದ್ರೂ ಕೂಡ, ಬಟ್ ಅವ್ರ ಮೈಂಡಿಗೆ ಏನಾಗ್ತಾ ಇದೆ ಅಂದರೆ ಸಾಕಷ್ಟು ವಿಚಾರಗಳು ಮುಚ್ಚಿಟ್ಕೊಂಡು ಅವರೇ ಕೊರಗ್ತಾರೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ಇರುಳು ಹೊತ್ತು ಅಂದರೆ ನೈಟ್ ಹೊತ್ತು ಅವ್ರಿಗೆ ಯಾರು ಇಲ್ಲದೆ ಇರುವ ಕಾರಣ, ಯಾರು ಮಾತಾಡ್ತಾ ಇರುವ ಕಾರಣ ಅದು ನೀವು ಮಿಸ್ ಮಾಡ್ಕೊಂಡಿರೋದಾಗಿರ್ಬೋದು, ಆ ಎನರ್ಜಿ ಪಾಸ್ ಆಗ್ತಾ ಇದೆ. ಸೊ ನೋಡಿ, ಇಂದು ರಾತ್ರಿ ಕೂಡ ನಿಮ್ಮ ಈ ವಿಚಾರವಾಗಿಯೇ ಆ ವ್ಯಕ್ತಿ ನೆನಪು ಮಾಡ್ಕೊಳ್ತಾರೆ. ನಾವು ಹೇಗಿದ್ವಿ, ನಮ್ಮ ದಿನಗಳು ಹೇಗೆ ಕಳೆದ್ವಿ, ಪ್ರೆಸೆಂಟ್ ಮೂಮೆಂಟಲ್ಲೂ ಕೂಡ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿಯೇ ನೆನಪು ಮಾಡ್ಕೊಳ್ಳೋದು. ಇಲ್ಲಿ
ಒಂದಷ್ಟು ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಅಂದರೆ ಏನೇ ವಿಚಾರಗಳು ಅವರ ನಡುವೆ ನಡೆದಿರಬಹುದು, ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವ ಅರಿವು ಕೂಡ ಆ ವ್ಯಕ್ತಿಗಿದೆ. ಕೆಲವೊಂದು ನಾನು ಹೇಳ್ತಾ ಇದ್ದೀನಲ್ಲ, ಆ ವ್ಯಕ್ತಿ ಮನಸ್ಸು ನಿಮಗೆ ಹೇಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಆದರೆ ಆ ವ್ಯಕ್ತಿಯ ಮನಸ್ಸಿನೊಳಗಡೆ ಸಾಕಷ್ಟು ವಿಚಾರಗಳು ತುಂಬಿ ನಿಮ್ಮ ವಿಚಾರವಾಗಿ ಎಮೋಷ್ನಲ್ ತುಂಬಿ ಇಟ್ಕೊಂಡಿದ್ದಾರೆ. ಒಬ್ಬ ಒಂಟಿ ಇದ್ದಾಗ ತುಂಬಾ ಯೋಚನೆ ಮಾಡ್ತಾರೆ, ನಾನು ಏನು ತಪ್ಪು ಮಾಡಿಬಿಟ್ಟೆ, ನಿಮ್ಮ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯದಿಂದ ಬೇರೆಯವರೊಟ್ಟಿಗೆ ಮಾತಾಡ್ಕೊಳ್ಳೋದಾಗಿರಬಹುದು, ಈ ರೀತಿ ಮಾಡ್ತಾಯಿದ್ದಾರೆ. ಸೊ ತುಂಬಾ ಈ ವಿಚಾರದಲ್ಲಿ ಆ ವ್ಯಕ್ತಿ ತುಂಬ ತಾಳ್ಮೆಯಿಂದನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಇಲ್ಲಿ ತುಂಬಾ ನೋವು ಕೂಡ ಅವ್ರಿಗಿದೆ. ಅವರು ಈ ವಿಚಾರವಾಗಿ ತುಂಬ ಡಿಪ್ರೆಷನ್ಗಾಗಿರ್ಬೋದು, ಎಷ್ಟೇ ಸಮಾಧಾನ ತಗೊಂಡ್ರೂ ಕೂಡ ಈ ಸಂಬಂಧಗಳಲ್ಲಿ ಯಾವುದೋ ಒಂದು ವಿಚಾರವಾಗಿ ನಿಮ್ಮಿಂದ ಬೇಡ ಅನ್ನುವ ಡಿಸಿಷನ್ ತೊಗೊಂಡಿದ್ರು, ಅಥವಾ ಯಾವುದೋ ಒಂದು ತಪ್ಪಿನ ಅರಿವಾಗಿ, ನಿಮ್ಮ ಒಟ್ಟಿಗೆ ಇರುವ ತಪ್ಪಿನ ಅರಿವಾಗೋ ಅಥವಾ ಅವ್ರನ್ನ ಮೈಂಡ್ ಮ್ಯಾನಿಪ್ಯುಲೇಟ್ ಮಾಡಿ ಯಾರೋ ಒಬ್ಬರು ಅವ್ರನ್ನ ಹೇಳ್ಕೊಂಡಾಗ್ಲೋ, ಬಟ್ ಆದರೆ ನಿಮ್ಮನ್ನು ಮೋಸ ಮಾಡಿದೆ ಅನ್ನುವ ನೋವುಗಳು ಅವರ ಮೈಂಡಲ್ಲಿದೆ. ನಿಮಗೆ ಅವರು ಎಷ್ಟೇ ಹರ್ಟ್ ಮಾಡಿರ್ಬೋದು, ಫೋನಲ್ಲಾಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಈ ರಾತ್ರಿ ಆ ವ್ಯಕ್ತಿ ಎಷ್ಟೋ ರಾತ್ರಿಗಳು, ಈ ರಾತ್ರಿ ಅಂತಲೇ ಅಲ್ಲ, ಬಟ್ ಇಂದು ರಾತ್ರಿ ನಾನು ತುಂಬ ಚೆನ್ನಾಗಿ ನೋಡೋದೇನು ಅಂತ ಹೇಳಿದ್ರೆ, ಈಗ ನೀವು ಟ್ಯಾರೋ ರೀಡಿಂಗ್ ನೋಡಿದ್ದೀರಿ, ಈ ಎನರ್ಜಿನೂ ಪಾಸ್ ಆಗುತ್ತೆ. ಒಂದು ಹೈ ಎನರ್ಜಿಯಿಂದ ನೀವು ಬಿಗಿದು ಇಟ್ಕೊಂಡಿರ್ತೀರಿ. ಈ ಎನರ್ಜಿ ಪಾಸಾಗಿ ಕೂಡ ಅವರು ನಿಮ್ಮ ವಿಚಾರವಾಗಿಯೇ ಇಂದು ರಾತ್ರಿ ಯೋಚನೆ ಮಾಡುವಂಥದ್ದು, ಕೊರಗುವಂಥದ್ದು, ಏನೇನೆಲ್ಲ ನಡೀತು ಅಂತ ಹೇಳಿ, ಹಾಗೆ ನಾನು ಎಲ್ಲಿ ಮಿಸ್ಟೇಕ್ಸ್ ಮಾಡಿದೆ ಅಂತ ಹೇಳು ಅನ್ನೋದು, ಮತ್ತು ನಿಮ್ಮ ಜೊತೆ ಕಳೆದಿದ್ದ ಕ್ಷಣಗಳು, ದಿನಗಳು ಆ ವ್ಯಕ್ತಿಗೆ ಮರುಕಳಿಸೋದು. ಇತ್ತೀಚೆಗೆ ಏನಾಗ್ತಾ ಇದೆ ಆ ವ್ಯಕ್ತಿಗೆ ಅಂತ ಹೇಳಿದ್ರೆ, ನಮ್ಮ ನಡುವೆ ಏನೆಲ್ಲ ಆಯಿತು, ಯಾಕಾಯಿತು ಅನ್ನೋದು ತಾಳ್ಮೆಯಿಂದ ಈ ವ್ಯಕ್ತಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾನು ಇನ್ನೊಂದು ಕ್ಲಾರಿಫೈಗೋಸ್ಕರ ತೆಗಿತಾ ಇದ್ದೀನಿ ನೋಡಿ. ಆ ವ್ಯಕ್ತಿ ಒಂದು ರೀತಿ ಪೇಷಂಟ್ ರೀತಿಯೇ ಆ ವ್ಯಕ್ತಿ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ದೂರದಿಂದ ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ ಹಾಗೆಯೋ ಏನೋ ಇರ್ಬೋದು, ಬಟ್ ಆದರೆ ಇಂದು ರಾತ್ರಿ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಖಚಿತವಾಗಿ ಯೋಚನೆ ಮಾಡ್ತಾರೆ. ಸಾಕಷ್ಟು ವಿಚಾರಗಳು ಅವರ ಕನಸಿನಲ್ಲಾಗಿರಬಹುದು, ಅಥವಾ ಅವರು ಮೊಬೈಲ್ನಲ್ಲಿ ಏನೋ ಒಂದು ಚೆಕ್ ಮಾಡ್ತಾ ಆಗಿರ್ಬೋದು, ಅಥವಾ ನಿಮ್ಮನ್ನು ಅವರು ಸರ್ಚ್ ಮಾಡೋದಾಗಿರ್ಬಹುದು, ನಿಮ್ಮ DP ನೋಡೋದಾಗಿರ್ಬೋದು, ನಿಮ್ಮ ಫೋಟೋಸ್ ನೋಡೋದಾಗಿರಬಹುದು, ಅಥವಾ ನಿಮ್ಮ ವಿಚಾರ ಬೇರೆಯವ್ರ ಹತ್ರ ಕೇಳೋದಾಗಿರ್ಬೋದು, ಅವರು ಮಾಡ್ತಾರೆ ಅನ್ನುವ ಸೂಚನೆಗಳು ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಈ ವ್ಯಕ್ತಿ, ನಿಮ್ಮ ವ್ಯಕ್ತಿ, ಯಾವ ವ್ಯಕ್ತಿಯ ವಿಚಾರವಾಗಿ ನೋಡ್ತಾ ಇದ್ರಿ, ಆ ವ್ಯಕ್ತಿಯ ಭಾವನೆಗಳು ಇಂದು ರಾತ್ರಿ ನಿಮ್ಮ ವಿಚಾರವಾಗಿ ಹೀಗಿದೆ ಅಂತ ಹೇಳ್ತಾ, ಹಾಗೆ ಮತ್ತೊಮ್ಮೆ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ರೀಡಿಂಗ್. ಈ ವಿಡಿಯೋ ಯಾವಾಗ ನಿಮ್ಮ ಕೈಗೆ ಸಿಗುತ್ತೆ ಅಲ್ಲಿಂದ 3 ತಿಂಗಳವರೆಗೆ ಇದು ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ರೀಡಿಂಗ್ ಟ್ಯಾರೋ ಸೆಷನ್ ಬೇಕು ಅನ್ನೋದಾದರೆ ಮುಂಚಿತವಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.